ಸ್ವಾಗತ ವೀಕ್ಷಕರೇ. ನವರಾತ್ರಿಗಳು ನವದುರ್ಗಿಯರ ಆರಾಧನೆಯನ್ನ ಮಾಡಲಾಗುತ್ತೆ. ಈಗಾಗಲೇ ನಾವು 2 ರಾತ್ರಿಗಳ ಆರಾಧನೆ ಬಗ್ಗೆ ತಿಳ್ಕೊಂಡ್ವಿ. ಉಳಿದಂತಹ ಮಾಹಿತಿಯನ್ನ ಗುರುಜಿ ಅವರಿಂದ ಪಡೆಯೋಣ. ಗುರುಜಿ, ಈಗಾಗಲೇ 2 ದಿನಗಳ ಆರಾಧನೆ ಬಗ್ಗೆ ತಿಳಿಸ್ಕೊಡ್ರಿ, ಉಳಿದದನ್ನ ತಿಳಿಸ್ಕೊಡಿ. 3ನೆಯ ದಿನಕ್ಕೆ ನಮ್ಮ ಧ್ಯಾನ ಮತ್ತು ಯೋಗಗಳನ್ನು ತಗೊಂಡು ತಪಸ್ಸಿನಲ್ಲಿ ಇಟ್ಕೊಂಡ್ರೆ ಮಣಿಪೂರ ಚಕ್ರ ಜಾಗೃತವಾಗುತ್ತೆ. ಇಲ್ಲಿ ಆ ಬ್ರಹ್ಮಚಾರಿಣಿಯಾದಂಥವಳು ಎಷ್ಟು ಪೂಜೆ ಮಾಡಿದ್ರು, ಎಷ್ಟು ತಪಸ್ಸನ್ನು ಮಾಡಿದ್ರು, ಆ ಶಿವ ಇವಳನ್ನು ಒರೆಸ್ಲಿಕ್ಕೆ ಮನಸ್ಸನ್ನೇ ಮಾಡಲಿಲ್ಲ. ಯಾಕೆಂತಂದರೆ ದಕ್ಷಯಜ್ಞದಲ್ಲಿ ಕಳ್ಕೊಂಡಿರ್ತಕ್ಕಂಥ ಪತ್ನಿಯ ವೇದನೆ ಇದೆಯಲ್ಲ, ಅವನು ಅಂಥ ಘೋರವಾಗಿರ್ತಕ್ಕಂಥ ತಪಸ್ಸಿಗೆ ಹೋದ. ಅಂಥ ಸಂದರ್ಭದಲ್ಲಿ ಏನಾಗಿದೆ, ತಾರಕಾಸುರ ಬೇರೆ ಹುಟ್ಕೊಂಡ್ಬಿಟ್ಟಿದ್ದಾನೆ. ತಾರಕಾಸುರನ ಉಪಟಳ ತಡಿಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿ ಬೆಳ್ಕೊಂಡು ಹೋಗಿದೆ. ಇಲ್ಲಿ ನೋಡಿದ್ರೆ ಶಿವ ಮತ್ತು ಉಮಾ ಇವರಿಬ್ಬರು ಉಮಾಮಹೇಶ್ವರಿಯರು ಒಟ್ಟಾಗಬೇಕಾಗಿದೆ, ಒಟ್ಟಾಗಬೇಕು. ದೇವತೆಗಳು ಒದ್ದಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಈ ಕಡೆಯಿಂದ ಇವಳದ್ದು ತಪಸ್ಸು, ಆ ಕಡೆಯಿಂದ ಶಿವನದ್ದು ತಪಸ್ಸು. ಆ ಸಂದರ್ಭದಲ್ಲಿ ತಾನು ಶಿವನನ್ನು ವರಿಸ್ಕೊಳ್ಳಿಕ್ಕೋಸ್ಕರವಾಗಿ ಶಾಂತ ಮೂರ್ತಿಯಾಗಿದ್ದಂಥವಳು ತನ್ನ ರೂಪವನ್ನು ಬಿಂಬಿಸಬೇಕು ಅಂತ ಹೇಳಿ ಚಂದ್ರನನ್ನೇ ಗಂಟೆ ರೂಪದಲ್ಲಿ ಮುಡ್ಕೊಂಡ್ಲಂತೆ. ಅಷ್ಟು 10 ಕೈಗಳನ್ನು ತಾನು ವ್ಯಕ್ತಪಡಿಸಿ ಅಷ್ಟು ಆಯುಧಗಳನ್ನು ತನ್ನಲ್ಲಿ ಧರಿಸ್ಕೊಂಡು ಆ ದೇವಿಯ ಅವತಾರದಲ್ಲಿ ತಾನು ನಿಂತ. ಯಾಕೆಂದರೆ ಇಂದ್ರಾದಿ ದೇವತೆಗಳು ಇವಳನ್ನು ಬಂದು ಬೇಡ್ಕೊಂಡ್ರಂತೆ, ನೀನು ವರಿಸಮ್ಮ, ನಮ್ಗೆ ಕಷ್ಟ ಆಗ್ತಾ ಇದೆ ಹಾಗೆ ಅಂತ. ಆವಾಗ ಈ ರೀತಿಯಾಗಿ ದರ್ಶನವನ್ನು ಕೊಟ್ಲಂತೆ. ಗಂಟಾ ರೂಪದಲ್ಲಿ ಇದ್ದಂತಹ ಚಂದ್ರನನ್ನು ಅವಳು ಹೊಂದಿದ್ದರಿಂದ ಚಂದ್ರಗಂಟ ಅಂತ ಅವಳಿಗೆ ಹೆಸರು ಬಂತು. ಈ ಗಂಟೆಯನ್ನು ಆ ಹೆಸರಿನಲ್ಲಿರ್ತಕ್ಕಂಥ ದೇವಿಯನ್ನು 3ನೇ ದಿನ ಪೂಜೆಯನ್ನು ಮಾಡ್ತಕ್ಕಂಥದ್ದು. 4ನೇ ರಾತ್ರಿ ಆವಾಗ ಇವರೆಲ್ಲ ಸ್ತುತಿಸಿದ್ರಂತೆ. ಏನು ಅಂಡಾಂಡ ಬ್ರಹ್ಮಾಂಡಗಳು ಇದಾವಲ್ಲ, ಅಂಡಾಂಡ ಪಿಂಡಾಂಡಗಳ ಒಡತಿಯಾದಂಥವಳು, ಇಂತಹ ಬ್ರಹ್ಮಾಂಡದ ಸ್ವರೂಪ ಇವಳಲ್ಲಿ ಇರ್ತಕ್ಕಂಥದ್ದು, ಎಲ್ಲವೂ ಇವಳೊಳಗೆ ಇರುವಂಥದ್ದು, ಈಶತ್ವವೇ ಇವಳಲ್ಲಿ ಇದೆ. ಅಂಥದ್ದನ್ನು ನಾವು ಇನ್ನೆಲ್ಲಿ ಬೇಡಲಿಕ್ಕೆ ಸಾಧ್ಯ ಇಲ್ಲ. ಅವಳು ಅಷ್ಟು ಬೇಡದಾಗ ಏನಾಗಿ ಕಂಡ್ಲಂತೆ, ಒಂದು ಕೂಷ್ಮಾಂಡದ ರೀತಿಯಲ್ಲಿ ಕಂಡುಕೊಂಡ್ಲಂತೆ. ಕೂಷ್ಮಾಂಡ ಅಂತಂದರೆ ಕುಂಬಳಕಾಯಿ ಅಂತ ಹೇಳ್ತೀವಲ್ಲ, ಕೂಷ್ಮಾಂಡದ ರೀತಿಯಲ್ಲಿ ತಾನು ಶಾಂತತೆಯಿಂದಲೇ ಇದ್ಲಂತೆ. ಆ ಕೂಷ್ಮಾಂಡ ದೇವಿಯನ್ನು ನಾವು 4ನೆಯ ರಾತ್ರಿ ಪೂಜೆನ ಮಾಡ್ತೀವಿ. ಇಷ್ಟಾಯಿತು. ಇದರ ಮಧ್ಯದಲ್ಲಿ ಇವಳು ಶಾಂತತೆಗೆ ಬಂದಾಗ ಶಿವ ಮಾತ್ರ ತಪಸ್ಸಿನಲ್ಲೇ ಇದ್ದಾನೆ. ಇವಳು ಶಾಂತತೆಯಲ್ಲಿ ಇದ್ರೂ ಸಮೇತ ಶಿವನನ್ನು ಪಡೆಯೋಕ್ಕೋಸ್ಕರ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಏನು ಮಾಡೋದು, ರತಿ ಮನ್ಮಥರನ್ನು ಬೇಡ್ಕೊಂಡು ಈ ಕಾಮದ ಬಾಣಗಳನ್ನು ಶಿವನ ಮುಂದೆ ಬಿಡಲ್ಪಡ್ತು. ಆ ಬಿಟ್ಟಿದ್ದು ಏನಾಯಿತು, ಮೋಹಕ ತತ್ವ ಜಾಸ್ತಿಯಾಗಿ ಶಿವನಲ್ಲಿ ಆ ಉಮೆಯ ಜೊತೆಯಲ್ಲಿ ಸೇರುವಂತಹ ಒಂದು ಸ್ಥಿತಿ ಆಯಿತು. ಇದರ ಮುಖಾಂತರ ಒಂದು ಮಗು ಗರ್ಭ ಹುಟ್ಕೊಳ್ಳುತ್ತೆ. ಆ ಹುಟ್ಟಿರ್ತಕ್ಕಂತಹ ಗರ್ಭವನ್ನು ಏನಾದರೂ ಮಾಡಿ ಹಾಳಾಗದಿದ್ದಂಗೆ ನಾವು ಉಳಿಸ್ಕೋಬೇಕು. ಯಾಕೆಂತಂದರೆ ತಾರಕಾಸುರ ಕೇಳಿರೋದೇನು, ಶಿವಪಾರ್ವತಿಯರ ಮಗನಿಂದನೇ ನನಗೆ ಸಾವು ಬರಬೇಕು ಅಂಥೇಳಿ. ಶಿವಪಾರ್ವತಿಯರ ಸಂಯೋಗದಲ್ಲಿ ಆಗಿರ್ತಕ್ಕಂಥ ಗರ್ಭ ಒಂದಾಗಿದೆ, ಅದೆಲ್ಲರೂ ದಹಿಸಿಬಿಟ್ರೆ, ಯಾಕೆಂತಂದ್ರೆ ಅಷ್ಟು ಕ್ರೋಧಾಗ್ನಿನಲ್ಲಿದ್ದಾನೆ ಶಿವ. ಇದು ದಹಿತವಾಗಿಬಿಟ್ರೆ ಏನು ಮಾಡಬೇಕು ಅಂತ ಹೇಳಿ ಅದನ್ನು ಏನಾದರೂ ಮಾಡಿ ಸಂರಕ್ಷಣೆ ಮಾಡಬೇಕು ಅಂಥೇಳಿ ಅಗ್ನಿಯನ್ನು ಪಾರಿವಾಳದ ರೂಪದಲ್ಲಿ ತಂದು ಅದನ್ನು ಗರ್ಭವನ್ನು ಹೊತ್ತು ತಗೊಂಬ ಅಂಥೇಳಿ ಹೇಳ್ತಾರೆ. ಅದನ್ನು ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾರದರು ಪಾರ್ವತಿಗೆ ತೋರಿಸಿದ್ರಂತೆ, ನೋಡು ಗರ್ಭವನ್ನು ಹೊತ್ತು ಅಗ್ನಿ ಒಯ್ತಾ ಇದ್ದಾನೆ ಅಂತೇಳಿ. ನಾಚಿಕೊಂಡಿರ್ತಕ್ಕಂಥ ಪಾರ್ವತಿ ಹೇಳ್ತಾಳೆ, ಅಂತ ಹಿಂದಿನಿಂದ ದೇವತೆಗಳಿಗೆ ಮಕ್ಕಳೇ ಆಗದೆ ಹೋಗಲಿ ಅಂತ ಶಾಪ ಕೊಡ್ತಾಳೆ. ಬಹಳಷ್ಟು ಜನರಿಗೆ ಇದೊಂದು ಗೊಂದಲ ನಿವಾರಣೆ ಆಗುತ್ತೆ. 33 ಕೋಟಿ ದೇವತೆಗಳು ಅಂತ ಹೇಳಿ ಆಮೇಲೆ ಯಾರೂ ಹುಟ್ಟಲೇ ಇಲ್ವ ಅಂತ ಆಗ್ಬೋದು. ಅಲ್ಲಿಗೆ ನಿಲ್ತಂತೆ. ಅದಾದ ನಂತರ ಆ ಶಾಪವನ್ನು ಕೇಳಿದ ತಕ್ಷಣ ಭ್ರೂಣವನ್ನು ಕೆಳಗೆ ಬಿಟ್ಟನಂತೆ. ಆ ಮಗು ಬೆಳೀತಾ ಇದ್ದಂತಹ ಪರಿಸ್ಥಿತಿನಲ್ಲಿದ್ದಂಥದ್ದು, ಇಮ್ಮೆಚೂರ್ಡ್ ಬೇಬಿ, ಆ ಪೂರ್ತಿಯಾಗಿ ಗರ್ಭ ಬೆಳೆದಿಲ್ಲ, ಇನ್ನೇನು ಒಂದು ಹಂತಕ್ಕೆ ಬೆಳೆದಿದ್ರೆ ಮುಗಿದು ಹೋಗ್ತಿತ್ತು. ಆ ಇಮ್ಮೆಚೂರ್ಡ್ ಬೇಬಿನ ಏನು ಮಾಡೋದು, ಬಿದ್ದಿದ್ದಲ್ಲಿ ಭೂಮಿಯಲ್ಲಿ ಬಿದ್ದಿದ್ದು ಆ ದರ್ಬೆಯ ಮೇಲೆ ಬಿದ್ದುಬಿಡ್ತಂತೆ. ಆ ದರ್ಬೆ ಮೇಲೆ ಬಿದ್ದಾಗ ಮುಖಗಳು ಏನಾಯಿತು, ಸೀಳಲ್ಪಟ್ಬಿಟ್ಟು ಮುಖದ ಭಾಗ, ದರ್ಬೆ ಗೊತ್ತಿರಬೇಕು ನಿಮಗೆ, ಒಳ್ಳೆ ಕತ್ತಿ ಇದ್ದಂಗೆ, ಬ್ಲೇಡ್ ಇದ್ದಂಗೆ ಇರುತ್ತೆ, ಅದು ಸೀಳಿದ್ದೇನಾಯಿತು 6 ಭಾಗಗಳಾಯಿತು, 6 ಮುಖಗಳಾಯ್ತಂತೆ. ಅಂತಹ ಸ್ಕಂದನನ್ನು ಎತ್ಕೊಂಡು ತೊಡೆ ಮೇಲೆ ಇರಿಸ್ಕೊಂಡು ತಾನು ಇಷ್ಟಪಟ್ಟು ಮುದ್ದಿಸ್ತಾಳಂತೆ. ಯಾವಾಗ ಸ್ಕಂದನನ್ನು ಎತ್ತಿ ಕೂರಿಸ್ಕೊಂಡಿದ್ದಾಳೋ ಆ ತಾಯಿಗೆ ಸ್ಕಂದ ಮಾತಾ ಅಂತ ಹೆಸರು. ಆ ಸ್ಕಂದ ಮಾತೆಯನ್ನು 5ನೆಯ ರಾತ್ರಿ ಪೂಜೆ ಮಾಡ್ತಕ್ಕಂಥದ್ದು. 6ನೇ ರಾತ್ರಿ ಅಷ್ಟೊತ್ತಿಗೆ ಏನಾಗಿದೆ, ಮಹಿಷಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಬಹಳ ಭಯಂಕರವಾಗಿ ಬೆಳೆದು ನಿಂತರೆ ಅವನು ತ್ರಿಪುರ ಸುಂದರಿಯಿಂದನೇ ತನಗೆ ಸಾವು ಬರಬೇಕು ಅಂತ ಕೇಳ್ಕೊಂಡಿದ್ದ, ಅಂದರೆ ಅಯೋನಿಜೆಯಿಂದ ಸಾವು ಬರಬೇಕು ಅಂತ. ಅಂತಹ ಸಂದರ್ಭದಲ್ಲಿ ನಾನಾಗಲೇ ಹೇಳಿದೆ, ತ್ರಿಮೂರ್ತಿಗಳಿಗೆ ಕಷ್ಟವಾದಾಗ ನನಗೆ ಬೇಡ್ಕೊಳ್ಳಿ ಅಂತ ಆದಿಶಕ್ತಿ ಹೇಳಿದ್ಲು. ಆಗ ಮತ್ತೆ ಬರ್ತೇನೆ ಅಂತ.
ಆವಾಗ ತ್ರಿಮೂರ್ತಿಗಳಿಂದಲೂ ಸಹ ತಪಸ್ಸಿಗೆ ಅಂದರೆ ಬೇಡಿಕೊಂಡು ಈಕೆ ಮತ್ತೆ ಆವಿರ್ಭವಿಸ್ತಾಳೆ. ಆವಿರ್ಭವಿಸಿದಾಗ ಇವಳು ಮೊದಲು ಅಷ್ಟು ತ್ರಿಪುರ ಸುಂದರಿಯಾಗಿ ಕಾಣ್ತಕ್ಕಂಥ ದೇವತೆಗಳಿಂದ ಮತ್ತೆ ಉದ್ಭವಿಸಿರ್ತಕ್ಕಂಥ ಒಂದು ರೂಪ. ಆ ರೂಪ ಏನು, ಮಹಿಷಾಸುರನ ಕೊಲ್ಲಿಕ್ಕೋಸ್ಕರ ಬಂದಿರತಕ್ಕಂಥದ್ದು, ಮಹಿಷ ಮರ್ದಿನಿಯಾಗಿ ಕಾಣ್ತಕ್ಕಂಥವಳು. ಅವಳಿಗೆ ಮೊದಲಿಗೆ ಪೂಜೆ ಮಾಡದಿರ್ತಕ್ಕಂಥವನು ಯಾರು, ಕಥ ಮಹರ್ಷಿ ಅಂತ. ಅಂತಹ ಕಥ ಮಹರ್ಷಿಯಿಂದ ಯಾರು ಆಗ್ತಾಳೋ ಅವಳಿಗೆ ಕಾತ್ಯಾಯಿನಿ ಅಂತ ಹೆಸರು ಬಂತು. ಆ ಕಾತ್ಯಾಯಿನಿಯನ್ನು 6ನೇ ರಾತ್ರಿ ಪೂಜೆ ಮಾಡ್ತಾರಂತೆ. ಇವಳು ನಂತರ ಮಹಿಷಾಸುರನ ಕೊಂದಾಯಿತು. ಮಹಿಷಾಸುರನ ನಂತರ ಚಂಡಮುಂಡರನ್ನು ಕೊಲ್ಲಬೇಕಾಗಿತ್ತು. ಘೋರವಾಗಿರ್ತಕ್ಕಂಥ ರೂಪ, ಭಯಂಕರವಾಗಿರ್ತಕ್ಕಂಥ ರೂಪ. ಆ ರೂಪ ಹೇಗಿದೆ ಅಂತಂದರೆ ಏಕವೇಣಿ ಅಂತ, ಅಂದರೆ ಕೂದಲನ್ನು ಬಿಟ್ಕೊಳ್ಳೋದು. ಕಟ್ಕೊಂಡ್ರೆ ಮಾತ್ರ ಉದ್ದ ಇದ್ದರೆ ನಾಗವೇಣಿ ಅಂತ ಕರಿಬೋದು, ಕಪ್ಪಗಿದ್ರೆ ಕೃಷ್ಣವೇಣಿ ಅಂತ ಕರಿಬೋದು, ಗಿಡ್ಡವಿದ್ದರೆ ಗಿಡ್ಡವೇಣಿ ಅಂತ ಕರಿಬೋದು. ಅಂದರೆ ಇಲ್ಲಿ ಏಕವೇಣಿ ಅಂತಂದರೆ ಕೂದಲುಗಳೆಲ್ಲ ಬಿಟ್ಕೊಂಡಿರ್ತಕ್ಕಂಥದ್ದು. ಅಂಥ ಭಯಂಕರವಾಗಿರ್ತಕ್ಕಂಥ ರೂಪ ಈ ಕಾಳಿಯ ರೂಪ. ಆ ಕಾಳಿ ರೌದ್ರಾವತಾರದಲ್ಲಿ ಚಂಡ ಮುಂಡರನ್ನೆಲ್ಲ ಚಂಡಾಡಿಬಿಡ್ತಾಳಂತೆ. ಆದ್ದರಿಂದ ಚಂಡನನ್ನು ಮುಂಡನನ್ನು ಚಂಡಾಡಿದ್ರಿಂದ ಚಾಮುಂಡಿ ಅಂತ ಅವಳಿಗೆ ಹೆಸರು ಬಂತು. ಅಂತಹ ಚಾಮುಂಡಿಯನ್ನು ಕಾಳಿ ರೂಪದಲ್ಲಿ 7ನೇ ರಾತ್ರಿ ಪೂಜೆ ಮಾಡ್ತಾರಂತೆ. ಆಗ ಶಿವ ಇವಳ ಭಯಂಕರ ರೂಪವನ್ನು ನೋಡಿ, ಅಬ್ಬಾ ಇಂಥವಳನ್ನು ನಾನು ಹೆಂಡತಿಯಾಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಸತಿಯಾಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಇವಳು ಶಾಂತವಾಗಿ ಬರಬೇಕು. ಶಾಂತವಾಗಿ ಬರ್ಬೇಕಾದ್ರೆ ಈ ಕಾಳ ಬಣ್ಣ ಇದೆಯಲ್ಲ ಅದು ಹೊರಟೋಗಬೇಕು. ಹೊರಟೋಗೋದು ಹೇಗೆ ಅಂತ ಹೇಳಿ ತನ್ನ ಜಟೆಯಲ್ಲಿದ್ದಂತಹ ಗಂಗೆಯನ್ನು ಬಿಟ್ಟು ಅವಳ ಮೇಲೆ ಹಾಕ್ತಾಳಂತೆ. ಆ ನೀರು ಬರುತ್ತೆ. ಆ ಗಂಗೆ ಅವಳಲ್ಲಿದ್ದಂಥ ಕಪ್ಪು ವರ್ಣ, ಆ ಘೋರ ರೂಪ ತೊಳ್ಕೊಂಡು ಹರಿದು ಹೋಗುತ್ತಂತೆ. ಆ ನದಿಯೇ ಕಾಳಿ ನದಿಯಾಗಿ ಹರಡ್ತಾಯಿತ್ತು. ಆ ಕಾಳಿ ನದಿಯಾಗಿ ಹೋದ ನಂತರ ಇಡೀ ದೇವಿಯ ರೂಪ ಬೆಳ್ಳಗಾಯ್ತಂತೆ. ಅಷ್ಟು ಸುಂದರವಾದಂಥ ಬಿಳಿ ಕಪ್ಪು ಬಣ್ಣ ಹೋಯಿತು. ಆ ಗೌರವರ್ಣ ಬಂತಂತೆ. ಅದೇ ರೂಪವೇ ಗೌರಿ ರೂಪ ಅಂತ. ಆ ಗೌರಿ ಸಂಪೂರ್ಣವಾದಂಥ ಸುಂದರಿಯಾಗಿರ್ತಕ್ಕಂಥ ಮಹಾಗೌರಿಯಾಗಿರ್ತಾಳೆ. ಅವಳು 8ನೇ ರಾತ್ರಿಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಇಷ್ಟೂ ರೂಪಗಳನ್ನು ವರ್ಣಿಸಿರ್ತಕ್ಕಂಥ ಶುಂಭ ನಿಶುಂಭರನ್ನು ಕೊಂದಿರ್ತಕ್ಕಂತಹ ದೇವತೆಗಳಿಗೆ ಸಿದ್ಧಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ತಪಸ್ಸನ್ನು ಮಾಡ್ಕೊಳ್ತಾ ಬಂದದ್ದು ಅಷ್ಟೂ ಚಕ್ರಗಳಿಗೆ ಸಿದ್ಧಿಯನ್ನು ಅಂದರೆ ವೃದ್ಧಿಸ್ಕೊಂಡು ನಮಗೆ ಸಿದ್ಧಿಯನ್ನು ಕೊಡ್ತಕ್ಕಂಥವಳು ಸಿದ್ಧಿದಾತ್ರಿ ಅಂತ. ಈ 9ನೇ ದಿವಸ ಸಿದ್ಧಿದಾತ್ರಿಯನ್ನು ಪೂಜೆ ಮಾಡೋದ್ರ ಮುಖಾಂತರ ನವದುರ್ಗೆಯರನ್ನು ನಾವು ಪೂಜೆ ಮಾಡಿದ ಹಾಗಾಯಿತು. 9 ರಾತ್ರಿ ಪೂಜೆ ಆದ ಮೇಲೆ 10ನೇ ದಿವಸ ಸಿದ್ಧಿಯನ್ನು ಪಡ್ಕೊಂಡವಲ್ಲ, ಈ ವಿಜಯದ ಒಂದು ದಶಮಿ ಆಗಿರುತ್ತೆ ಅಂಥೇಳಿ 10ನೇ ದಿವಸ ವಿಜಯಕ್ಕೋಸ್ಕರವಾಗಿ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಇಷ್ಟು ನವದುರ್ಗಾ ಪೂಜೆಯನ್ನು ನಾವು 9 ರಾತ್ರಿಗಳ ಪೂಜೆ ಮಾಡ್ತಕ್ಕಂಥದ್ದು ಇದು ನವರಾತ್ರಿಯ ಹಬ್ಬ. ಅದ್ಭುತ ಅನ್ಸುತ್ತೆ ನಿಜವಾಗಿ. ಇಷ್ಟೊಂದು ವರ್ಣನೆಗಳು ನಾವೆಲ್ಲೂ ಕೇಳಿರಲಿಲ್ಲ. ಅಂದರೆ ನವರಾತ್ರಿ ಅಂದರೆ ಸಾಮಾನ್ಯವಾಗಿ 9 ದಿನ ಗೊಂಬೆಗಳನ್ನು ಕೂರಿಸೋದು, ಅಂಬಾರಿ ನೋಡೋದು ಇಷ್ಟಕ್ಕೆ ಸೀಮಿತವಾಗಿತ್ತು. ಅದರ ಹಿನ್ನೆಲೆಯನ್ನು ಅದ್ಭುತವಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ನಮಸ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ನವದುರ್ಗೆಯರ ಆರಾಧನೆ ಯಾಕೆ ಮಾಡಬೇಕು, ಇದರ ಹಿನ್ನೆಲೆ ಏನು, ಇದರ ಕಥೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ದಸರಾ ಹಬ್ಬ ಇನ್ನಷ್ಟು ಸಂಭ್ರಮವನ್ನು ನಿಮ್ಮೆಲ್ಲರಿಗೂ ತರಲಿ ಅಂತ ಹೇಳ್ತೀನಿ.